ಫ್ರೆಂಡ್ಸ್ ನಮಸ್ಕಾರ. ಇವತ್ತು ರಂಗನಹಳ್ಳಿ ಊರ ಹತ್ರ ಕೆಲಸ ಮಾಡ್ತಿದ್ದೀವಿ. ಇದೇ ಬಿಲ್ಡಿಂಗ್ ಹತ್ರ ಕೆಲಸ ಮಾಡ್ತಾ ಇರೋದು. ಈ ಬಿಲ್ಡಿಂಗ್ ಮೇಲೆ ಏನಕ್ಕೆ ಅಂದ್ರೆ ಮೋಡ್ ಹಾಳಾಗಬಾರ್ದು ಅಂತ ಒಂದು ಪರ್ಪಸ್ಗೋಸ್ಕರ ಕಸ್ಟಮರ್ ಮೇಲೆ ಸೀಟ್ ಹಾಕಿಸ್ತಾ ಇದ್ದಾರೆ. ಪಿಲ್ಲರ್ಗೆ ಒಂದೊಂದೇ ಮಾರ್ಕ್ ಮಾಡ್ಕೊಂಡು ಹೋಲ್ ಪ್ಲೇಟ್ಗೆ ಅಂಚರ್ ಬೋರ್ಡ್ ಹೊಡ್ಕೊಂಡು ಒಂದೊಂದೇ ಪಿಲ್ಲರ್ ನಿಲ್ಲಿಸ್ಕೊಂತ ಬಂದ್ವಿ ಫ್ರೆಂಡ್. ಪಿಲ್ಲರ್ 3x3 ಹಾಕಿದ್ವಿ ಫ್ರೆಂಡ್. ಟೋಟಲ್ ಪಿಲ್ಲರ್ ನಿಲ್ಸಿರೋದು 16 ಪಿಲ್ಲರ್ ನಿಲ್ಸಿದ್ವಿ ಫ್ರೆಂಡ್. ಒಂದೊಂದೇ ಪಿಲ್ಲರ್ ಕಿವೆ ಕುಯ್ಕೊಂಡು ಅಡ್ಡೆ ಹಾಕ್ತಿದ್ದಂಗೆ ಒಂದೊಂದೇ ಪರ್ಲಿಂಗ್ ಹಾಕ್ಯಂತ ಬಂದ್ವಿ. ಅಡ್ಡೆ ಬಿಡಿಸಿರೋದು 1/3, ಪರ್ಲಿಂಗ್ ಬಿಡಿಸಿರೋದು 1.5/1. ಒಂದು ಕಡೆಯಿಂದ ಎಲ್ಲ ವೆಲ್ಡಿಂಗ್ ಮಾಡ್ಕೊಂತ ಬಂದು ವೆಲ್ಡಿಂಗ್ ಮಾಡಿದೆಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಒಂದು ಸೀಟ್ ಒಂದು ಹಾಕ್ಬೇಕು ಫ್ರೆಂಡ್ಸ್. ತುಂಬ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಮೋಡ್ ಮೇಲೆ ಸೀಟ್ ಹಾಕಿಸ್ತಾ ಇದ್ದಾರೆ. ಮೋಡ್ ಹಾಳಾಗಬಾರ್ದು ಅಂತ ಒಂದು ಪರ್ಪಸ್ಗೋಸ್ಕರ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ವಾಟರ್ ಪ್ರೂಫ್ ಆಯಿಲ್ ಪೇಂಟ್ ಹೊಡಿಸ್ತಾ ಇದ್ದಾರೆ ಫ್ರೆಂಡ್. ಅದೇನಂದ್ರು ಒಂದು 3 ವರ್ಷ ಅಷ್ಟೇ ಬರುತ್ತೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಬರಲ್ಲ. ನಮ್ಮ ಪ್ರಕಾರ ಏನಪ್ಪ ಮಾಡ್ಬೇಕಂದ್ರೆ ಶೀಟ್ ಹಾಕ್ಸಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ಸುತ್ತೆ. ಒಂದೊಂದೇ ಸೀಟ್ ಹಾಕ್ತಾ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಇವತ್ತು ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ನೀವೇನಾದರೂ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಫ್ಯಾಬ್ರಿಕೇಶನ್ ವರ್ಕ್ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.